1.5 ವರ್ಷದ ಹಿಂದೆ ನಡೆದಿದ್ದ ಕೊಲೆ. ಇದರ ಪ್ರತಿಕಾರಕ್ಕೆ ಇಳಿದವರು ಮೂವರ ರುಂಡ ಚೆಂಡಾಡಿದ್ದಾರೆ. ಕಣ್ಣಿಟ್ಟ ಮೂವರಲ್ಲಿ ಒಬ್ಬ ಮಿಸ್ ಆದ ಅಂತ ಅಲ್ಲೇ ಇದ್ದ ಅಮಾಯಕನ ನೆತ್ತರ ಕೋಡಿ ಹರಿಸಿದ್ದಾರೆ. ಹನ್ನೆರಡುವರೆ ಗಂಟೆ ಆಗಿತ್ತು. ತಲವಾರ್ಕೊಂಡು ಬಂದು ಸರ್ ಬಂದು ಸೀದಾ ಅಟ್ಯಾಕ್ ಮಾಡಿ ಸರ್. ನನ್ನ ಗಂಡ ಯಾರಿಗೇನು ಅನ್ನೋನು ಅಲ್ಲ, ಆಡೋರು ಅಲ್ಲ, ನಂದ ಗಂಡ. ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ. ತಿಂಗಳು ಕಳೆದ್ರೂ ಸರಿ, ವರ್ಷಗಳೇ ಉರುಳಿದ್ರೂ ಸರಿ, ಹೆಣ ಉರುಳಿಸಿದವರ ಹೆಣ ಉರುಳಿಸಲೇಬೇಕು ಅನ್ನೋರು ಗಲ್ಲಿ ಗಲ್ಲಿಯಲ್ಲೂ ಹುಟ್ಕೊಂಡಿದ್ದಾರೆ. ಇದೇ ದ್ವೇಷದ ಕಿಚ್ಚಿಗೆ ಬಿದ್ದವರು ಮೂವರ ರುಂಡ ಚೆಂಡಾಡಿದ್ದಾರೆ. ಹೊತ್ತಲದ ಹೊತ್ತಲ್ಲಿ ಡಾಬಾಗೆ ನುಗ್ಗಿದವರು ಇಡೀ ಡಾಬಾವನ್ನೇ ರಕ್ತದಲ್ಲಿ ತೇಲಿಸಿದ್ದಾರೆ. ಕಗ್ಗತ್ತಲ ರಾತ್ರಿ ಡಾಬಾದಲ್ಲಿ ಮೂವರ ಕಗ್ಗುಲ. ಎಣ್ಣೆ ಜಗಳಕ್ಕೆ ರಿವೆಂಜ್, ಟ್ರಿಬಲ್ ಮರ್ಡರ್. ಒಂದಲ್ಲ ಎರಡಲ್ಲ, ಮೂವರನ್ನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಬರೋಬ್ಬರಿ 1.5 ವರ್ಷದಿಂದ ಹಗೆ ತೀರಿಸಿಕೊಳ್ಳುವುದಕ್ಕೆ ಹೊಂಚು ಹಾಕ್ತಿದ್ದವರು ನಿನ್ನೆ ರಾತ್ರಿ ರಣಕೇಕೆ ಹಾಕಿದ್ದಾರೆ. 2024ರ ನವೆಂಬರ್ 12ನೇ ತಾರೀಖು ಸೋಮನಾಥ್ ಅಲಿಯಾಸ್ ಸೋಮು ತಾಳಿಕೋಟಿ ಅನ್ನೋ ವ್ಯಕ್ತಿ ಅಂಗಡಿಯೊಂದರ ಪೂಜೆಗೆ ಹೋಗಿದ್ದ. ಇದೇ ಹೊತ್ತಲ್ಲೇ ಕೆಲವರ ಮಧ್ಯೆ ಎಣ್ಣೆ ವಿಷಯಕ್ಕೆ ಜಗಳ ಶುರುವಾಗಿದೆ. ಮಾತಿಗೆ ಮಾತು ಬೆಳೀತಿದ್ದಂತೆ ಸೋಮುನನ್ನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ರು. ಇಷ್ಟು ಸಾಲದು ಅಂತ ಸೋಮುನ ಮೃತದೇಹವನ್ನ ಬೈಕ್ಗೆ ಕಟ್ಟಿಕೊಂಡು ಕಲಬುರಗಿ ಸಿಟಿ ಸಮೀಪ ಎಸೆದು ಹೋಗಿದ್ರು. ಇದೇ ಕೇಸ್ನಲ್ಲಿ ಡ್ರೈವರ್, ಡಾಬಾ ಮಾಲೀಕ ಸಿದ್ದಾರೂಢ ಜೊತೆ ಇನ್ನೂ ಹಲವರು ಜೈಲು ಸೇರಿದ್ರು. ಸಂಜೆಗೆ ಹೋಗ್ಯಾರ, ದಾಬಾದಾಗ್ರ ರೀ. ದಿನ 1-2 ಆಯ್ತೈತ್ರಿ ಕೆಲಸ ಮುಗಿಸ್ಕೊಂಡು ಬರ್ಲಿಕ್ರಿ. ಒಂದೊಂದು ದಿನ ಅಲ್ಲೇ ಮುಕ್ಕೋತೀರಿ. ನಿನ್ನೆ ಅಂತೂ ಬಂದಿಲ್ರವ್ರು, ಅಲ್ಲೇ ಉಳ್ದಾರ್ರಿ. ಅವ್ರೇನು 5-6ಕ್ಕೆ ಹೋದವ್ರು, ಅದ್ರ ಮ್ಯಾಗ ಬಂದಿಲ್ಲ ಅವ್ರು ಮನೆಗೆ. ಒಟ್ಟ ಯಾರು ಹೊಡೆದಾರ ಅಂತ ಹೇಳಮ್ರಿ ಸರ್, ನಮ್ಗೆ ಏನು ಗೊತ್ತ್ರಿ. ನನ್ನ ಗಂಡ ಯಾರಿಗೇನು ಅನ್ನೋನು ಅಲ್ಲ, ಆಡೋರು ಅಲ್ಲ, ಬಂಗಾರದಂಗಿದ್ರು ಸರ್. ನನ್ನ ಬಂಗಾರಂತ ಗಂಡ. ಇತ್ತೀಚೆಗೆ ಕೊಲೆ ಆರೋಪಿ ಸಿದ್ದಾರೂಢ ಬೇಲ್ ಮೇಲೆ ಹೊರಬಂದಿದ್ದ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಕೊಲೆಯಾದ ಸೋಮುನ ಕಡೆಯವರು ಕೆರಳಿ ಕೆಂಡವಾಗಿದ್ರು. ಸಮಯ ನೋಡಿ ಹೊಡೆದಾಕ್ಬೇಕು ಅಂತ ಪಕ್ಕಾ ಪ್ಲಾನ್ ಮಾಡ್ತಿದ್ರು. ನಿನ್ನೆ ರಾತ್ರಿ ಸಿದ್ದಾರೂಢನ ಜೊತೆ ಇನ್ನೂ ಇಬ್ಬರು ಡಾಬಾದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ರಾತ್ರಿ 12 ಗಂಟೆ ಆಗ್ತಾ ಇದ್ದಂತೆ 2 ಕಾರಲ್ಲಿ ಎಂಟ್ರಿ ಕೊಟ್ಟ ಹಂತಕ ಪಡೆ ಸಿದ್ದಾರೂಢ ಹಾಗೂ ಜಗದೀಶನ ರುಂಡ ಚೆಂಡಾಡಿದ್ರು. ಆದ್ರೆ ಇವರ ಜೊತೆಗಿದ್ದ ಅಣ್ಣರಾಯ ಅದೇಗೂ ಎಸ್ಕೇಪ್ ಆಗಿದ್ದ. ಮೂವರಲ್ಲಿ ಒಬ್ಬ ಮಿಸ್ ಆದ ಅಂತ ಸಿಟ್ಟಿಗೆದ್ದವರು ಇದೇ ಡಾಬಾದಲ್ಲಿ ಕೆಲಸ ಮಾಡ್ಕೊಂಡಿದ್ದ ರಾಮಚಂದ್ರ ಅನ್ನೋರ ರುಂಡ ಚೆಂಡಾಡಿದ್ದಾರೆ. 12 ಗಂಟೆ ಆಗಿತ್ತು. ನಾವು ಕ್ಲೋಸ್ ಮಾಡಕತ್ತೀವಿ. ಆ ಟೈಮಿಗೆ ಅವ ಈರಣ್ಣ ಎದುರು ಬನ್ನಿನ ಮೇಲೆ ಬಂದು ತಲವಾರ್ಕೊಂಡು ಬಂದು ಸರ್. ಈರಣ್ಣ ಬಂದನು, ರಾಚಣ್ಣ ಬಂದನು, ಅವ್ರು 4 ಮಂದಿ ಅಣ್ಣತಮ್ಮರು ಬಂದು ಸರ್. ಬಂದು ಸೀದಾ ಅಟ್ಯಾಕ್ ಮಾಡಿ ಸರ್. ನೀವೇನ್ ಮಾಡ್ತಿದ್ರಿ ಅವಾಗ? ನಾವು ಹಂಗೆ ಚೀರ್ ಸರ್, ನಾವು ಓಡೋಗಿನಿ ಸರ್ ಹಿಂದ್ಗಡೆ. ನಮ್ಮ ಅಣ್ಣದಲ್ಲಿ ಕೌಂಟರ್ದಾಗಿದೆ ಸರ್. ನಮ್ಮ ಅಣ್ಣ ನಮ್ಮ ಹಳೆ ಕೌಂಟರ್ದಾಗಿದೆ ಸರ್. ಅವ್ರಿಬ್ರಿಗೆ ಅಲ್ಲಿ ಹೊಡಿದ್ರು ಸರ್. ನಮ್ಮಲ್ಲಿ ಕೆಲಸ ಮಾಡೋ ಅಲ್ಲಿ ಕೆರಡೆ ಹೊಲದಲ್ಲಿ ಹೊಡಿದ್ರು ಸರ್. ಇಲ್ಲ ಸರ್, ನಾವು ಓಡೋಗಿ ಸರ್. ಓಡೋಗಿ ಸರ್. ಒಟ್ನಲ್ಲಿ ಪ್ರತೀಕಾರಕ್ಕಾಗಿ ಕಾಯ್ತಿದ್ದವರು ಮೂವರ ನೆತ್ತರ ಕೋಡಿ ಹರಿಸಿದ್ದಾರೆ. ತನಿಖೆಗಿಳಿದ ಖಾಕಿ ಪಡೆ 11 ಮಂದಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದು 7 ಜನರನ್ನ ಲಾಕ್ ಮಾಡಿದೆ. ಈಗ ಮೃತರ ಸಹೋದರರು ಸೇರಿ, ಮೃತ ಮತ್ತು ಮೃತರ ಸಹೋದರರು ಸೇರಿ ಕೊಲೆ ಮಾಡಿದ್ದಾರೆ. ಅದರಲ್ಲಿ ಕೂಡ ಇನ್ನೂ ಕೆಲವು ಆರೋಪಿಗಳು ಜೈಲಲ್ಲಿದ್ದಾರೆ. ಕೆಲವು ಆರೋಪಿಗಳು ಹೊರಗಡೆ ಬಂದ ನಂತರ ಅವರಿಗೂ ಕೂಡ ಮುಂಜಾಗ್ರತೆವಾಗಿ PR ಹಾಕುವಂಥದ್ದು, ನಿರಂತರವಾಗಿ ಅವ್ರ ಮೇಲೆ ವಾಚ್ ಮಾಡುವಂಥದ್ದು ಮತ್ತು ಸುಮಾರು ಸಲ ಸ್ಥಳೀಯ ಪೊಲೀಸರು ವಾಹನ ಮಾಡಿದ್ದಾರೆ. ಇದೊಂದು ಸ್ಥಳೀಯ 2 ಕುಟುಂಬಗಳ ವೈಷಮ್ಯ ಹಿನ್ನೆಲೆಯಲ್ಲಿ ನಿನ್ನೆ ಮಾಡಂತಿ ಹಲ್ಲೆ ಮಾಡಿದರೆ ಅದರಲ್ಲಿ 3 ಜನ ಮೃತರಾಗಿದ್ದಾರೆ. ಈಗಾಗಲೇ ಸ್ಥಳೀಯ ಪೊಲೀಸರ ತಂಡ, ಏನು ವಿಶೇಷ ತಂಡಗಳ ಮಾಡಿದ್ದೀವಿ. ಈಗ 7 ಜನರನ್ನ ವಶಪಡಿಸಿಕೊಂಡು ವಿಚಾರಣೆ ಮಾಡ್ತಾರೆ. ಒಟ್ನಲ್ಲಿ ಸೇಡಿಗೆ ಸೇಡೆ ಪರಿಹಾರ ಅಂತ ರಕ್ತ ಹರಿಸಿದವರು ಜೈಲು ಸೇರಿದ್ರೆ ಟ್ರಿಬಲ್ ಮರ್ಡರ್ ಕಂಡು ಕಲಬುರಗಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.